ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಆಲ್ರೆಡಿ ಅಕ್ವೇರಿಯಂ ಪ್ಯಾರಡೈಸ್ ನಾನು ಹುಟ್ಟುಹಬ್ಬದ ದಿನ ಹೋಗಿರೋದನ್ನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಮರ್ಮೇಡ್ ಶೋ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತಾ, ಸೊ ನೆಕ್ಸ್ಟು ಅಲ್ಲಿಂದ ಸ್ನೋ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ಈ ಒಂದು ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅಲ್ಲೇ ಪಕ್ಕನೇ ಇರೋದು ಸ್ನೋ ಸಿಟಿ ಸಹ, ವಾಟರ್ ವರ್ಲ್ಡು, ಫನ್ ವರ್ಲ್ಡು, ಸ್ನೋ ಸಿಟಿ ಅಂಡ್ ಅಕ್ವೇರಿಯಂ ಪ್ಯಾರಡೈಸ್ ಎಲ್ಲ ಒಂದೇ ಕಡೆ ಇರೋದು. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ಸೊ ಇಲ್ಲಿ ಬಂದು ಸಾಕ್ಸಸ್ ಅವೈಲಬಲ್ ಇರುತ್ತೆ. ನೀವೇನಾದರೂ ಮೊದಲೇ ಪ್ಲ್ಯಾನ್ ಇದ್ದರೆ ಮನೆಯಿಂದನೇ ತರ್ಬೋದು, ಇಲ್ಲಾಂದರೆ ಇಲ್ಲೂ ಪರ್ಚೇಸ್ ಮಾಡ್ಬೋದು. ಒಂದು ಪೇರ್ಗೆ 50 ರೂಪೀಸ್ ಇರುತ್ತೆ, ಕಂಪಲ್ಸರಿ ವೇರ್ ಮಾಡಲೇಬೇಕು. ಸೊ ಇದರ ಎಂಟ್ರಿ ಫೀಸ್ ನೋಡೋದಾದರೆ 650 ರೂಪೀಸ್ ಪರ್ ಹೆಡ್ ಇರುತ್ತೆ. ಅಂದರೆ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಸೇಮ್ ಪ್ರೈಸೇ ಇರುತ್ತೆ. ಬಟ್ ನಿಮ್ಮ ಮಕ್ಕಳೇನಾದರೂ 80 ಸೆಂಟಿಮೀಟರ್ಸ್ಗಿಂತ ಕಡಿಮೆ ಇದ್ದರೆ ಫ್ರೀಯಾಗಿ ಎಂಟ್ರಿ ಇರುತ್ತೆ. ಸೊ ಇಲ್ಲೇ ಜಾಕೆಟ್ಸು, ಗ್ಲೌಸಸ್ಸು, ಶೂಸು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸಾಕ್ಸ್ ಒಂದು ನಾವು ತೊಗೋಬೇಕಾಗುತ್ತೆ, ಹಂಗೂ ಮನೆಯಿಂದನೇ ತೊಗೊಂಬಂದಿದ್ರೆ ಫ್ರೀಯಾಗಿ ಹೋಗ್ಬೋದು. ಸೊ ಇಲ್ಲೆಲ್ಲ ವೇರ್ ಮಾಡಿಕೊಂಡು ಇವಾಗ ಒಳಗಡೆ ಬಂದಿದ್ದೀವಿ. ಆ್ಯಂಬಿಯನ್ಸ್ ಮತ್ತು ಸಖತ್ತಾಗಿತ್ತು, ತುಂಬ ಕೂಲಾಗಿತ್ತು. ಅಂದರೆ ಈ ಸಮ್ಮರ್ಗೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು, ಈ ಸ್ನೋ ಸಿಟಿ ಆಗಲಿ, ವಾಟರ್ ವರ್ಲ್ಡ್ ಆಗಲಿ ಇದೆಲ್ಲ. ಸೊ ಹೆಂಗೂ ನಾವು ಫನ್ ವರ್ಲ್ಡ್, ವಾಟರ್ ವರ್ಲ್ಡ್ ಆಲ್ರೆಡಿ ವಿಸಿಟ್ ಮಾಡಿರೋದ್ರಿಂದ ಸೊ ಸ್ನೋ ಸಿಟಿ ನಾವು ಹೈದ್ರಾಬಾದಲ್ಲಿ ವಿಸಿಟ್ ಮಾಡಿದ್ರಿ ಒನ್ಸು. ಸೊ ನಮ್ಮ ಬೆಂಗಳೂರಲ್ಲೇ ಇರೋದು, ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ಇಲ್ಲಿ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ನೀವೂ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸಮ್ಮರ್ ವೆಕೇಷನ್ಸ್ಗೆ ಮಕ್ಕಳ ಜೊತೆ ಎಲ್ಲ ಹೋಗಬೇಕು ಅಂದರೆ ಇದೂ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನೆಂದರೆ ನಾವು ಸೌತ್ ಇಂಡಿಯನ್ಸ್ ಆಗಿರೋದ್ರಿಂದ ಈ ಕಡೆ ಎಲ್ಲ ಸ್ನೋ ಇಂಥದ್ದೆಲ್ಲ ನಮ್ಗೆ ಐಡಿಯಾನೇ ಇರೋಲ್ಲ. ಹಂಗೂ ನೋಡಬೇಕಂದ್ರೆ ತುಂಬಾ ಟ್ರಾವೆಲ್ ಮಾಡಿ ನೋಡಬೇಕು. ಸೊ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಆಲ್ರೆಡಿನೇ ಸ್ನೋನೇ ಪ್ರೊವೈಡ್ ಮಾಡೋದ್ರಿಂದ ಮಕ್ಕಳಿಗೆ ಸ್ನೋ ಅಂದರೆ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾನೂ ಸಿಗುತ್ತೆ. ಅವ್ರಿಗೂ ಅದೊಂದು ಎಕ್ಸ್ಪೀರಿಯೆನ್ಸು, ತುಂಬಾ ಖುಷಿ ಪಡ್ತಾರೆ. ಸೊ ನೀವು ಚಿಕ್ಕ ಮಕ್ಕಳಿದ್ರೆ ಒಂದ್ಸಲ ನೀವು ಹೋಗಲೇಬೇಕು ಈ ಪ್ಲೇಸ್ಗೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ ಈ ಸ್ಲೈಡರ್ಸ್ ಎಲ್ಲನೂ ಒಂದು ಹೈಲೈಟ್ ಆಗಿತ್ತು. ಸೊ ನಾವು ವೀಕ್ ಡೇ ಹೋಗಿದ್ರೂ ಕ್ರೌಡ್ ಮಾತ್ರ ತುಂಬಾ ಇತ್ತು. ಯಾಕಂದರೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆಯಲ್ಲ, ಪ್ರತಿಯೊಬ್ಬರೂ ಲೈಕ್ ಬೆಂಗಳೂರಲ್ಲಿರೋರೆಲ್ಲ ಆಲ್ಮೋಸ್ಟ್ ಇದೇ ಪ್ಲೇಸ್ನ ಆಪ್ಟ್ ಮಾಡ್ತಾರೆ, ಒಂದು ಒಳ್ಳೆ ಆಪ್ಷನ್ ಸಮ್ಮರ್ಗೆ ಅಂತ. ಬಟ್ ಇನ್ನೊಂದು ಹೈಲೈಟ್ ಏನಂದರೆ, ಈಗಲೂ ಅನ್ನೋದು ಬರೀ ಬುಕ್ಸಲ್ಲೆಲ್ಲ ಓದಿರ್ತೀವಿ, ಅಂದರೆ ಸ್ನೋ ಹೌಸು ಅದನ್ನು ಲೈಕ್ ರಿಯಲ್ಲಾಗಿ ಇವತ್ತು ನೋಡ್ದಂಗೆ ಆಯಿತು. ಅಂದರೆ ಒಳಗಡೆ ಹೋಗೋಷ್ಟರಲ್ಲಿ ಬೆಚ್ಚಗಿರುತ್ತೆ, ಮತ್ತು ಸ್ವಲ್ಪ ಲೈಟಿಂಗ್ಸು ಇಂಥ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡಿದರು. ಫೋಟೋಸ್ ತೊಗೊಳ್ಳೋರಿಗೆ ಎಲ್ಲ ಒಂಥರ ಸ್ನೋ ಹಟ್ ಒಳಗಡೆ ಕೂತ್ಕೊಂಡು ಅದೊಂದು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಮಕ್ಕಳು ಎಲ್ಲ ಫ್ಯೂ ಪಿಕ್ಸ್ ಎಲ್ಲ ಇದರೊಳಗೆಲ್ಲ ತಗೊಂಡು ನೆಕ್ಸ್ಟು ಸ್ಲೈಡರ್ ಅಂತ ಇರುತ್ತಲ್ವ ಅದನ್ನು ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ಆ ಸ್ಲೈಡಿಂಗ್ದು ಏನಿರುತ್ತಲ್ವ ಅದಕ್ಕಂತೂ ತುಂಬಾ ಡಿಮ್ಯಾಂಡ್ ಇತ್ತು. ಅಂದರೆ ಇದು ಒಬ್ಬರು ಲೈಕ್ ಸಿಗೋಷ್ಟರಲ್ಲೇ ಇನ್ನೊಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ಒಂದು 10 ಮಿನಿಟ್ಸಲ್ಲಿ ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ಫೈನಲಿ ನಮಗೂ ಒಂದು ಸಿಕ್ತು. ಅದು ಸ್ಲೈಡರ್ದು, ಅದು ರೌಂಡ್ ಶೇಪ್ ಇರುತ್ತಲ್ಲ ಅದು. ಸೊ ಫೈನಲಿ ಅದನ್ನು ಮಗ ಹಠ ಮಾಡ್ತಾಯಿದ್ದಕ್ಕೆ ಅವನಿಗೆ ಲೈಕ್ ಫಸ್ಟು ಟ್ರೈ ಮಾಡಿದ್ವಿ. ಸೊ ನಾವೆಲ್ಲ ಮತ್ತೆ ಯಾರು ಸುಮ್ಮನೆ ಅದು ವೆಯ್ಟಿಂಗಲ್ಲೇ ಟೈಮ್ ಹೋಗುತ್ತೆ ಅಂತ ನಾವೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅದು ಒಬ್ಬರು ಟ್ರೈ ಮಾಡೋಷ್ಟರಲ್ಲೇ ಅದು ಇನ್ನೊಬ್ರಿಗೆ ಕೊಡ್ತಾಯಿದ್ರು. ಮತ್ತು ಅದು ತುಂಬಾ ರಶ್ ಇತ್ತು. ಅದಕ್ಕೆ ಹೋಗಿ ವೆಯ್ಟ್ ಮಾಡ್ಕೊಳ್ಳೋದಕ್ಕೆ ಬದಲು ಆರಾಮಾಗಿ ಆ ಒಂದು ಎನ್ವಿರಾನ್ಮೆಂಟನ್ನ ಎಂಜಾಯ್ ಮಾಡೋಣ ಅಂತ ನೆಕ್ಸ್ಟು ನಾವೆಲ್ಲ ಫುಲ್ಲು ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ಸೊ ಮಗಗೆ 1 ಅವರ್ ಅಂತೂ ಆರಾಮಾಗಿದ್ದ. ಬಟ್ ಆಮೇಲೆ ಅವನಿಗೆ ತುಂಬಾ ಒಂಥರ ಕೋಲ್ಡ್ ಅನಿಸ್ಬಿಟ್ಟು ಸಾಕು ಹೋಗೋಣ ಅಂತ ಹಠ ಮಾಡ್ದ. ಸೊ ಅದಕ್ಕೆ ಹಸ್ಬೆಂಡು ಆಯಿತು ಅಂದ್ಬಿಟ್ಟು ಅವನ್ನ ಮಾತ್ರ ರಿಟರ್ನ್ ಸ್ವಲ್ಪ ಆಚೆ ಕರ್ಕೊಂಡೋದ್ರು. ಯಾಕಂದರೆ ಅವ್ನಿಗೆ ಏನಾಯ್ತು ಅಂದರೆ ಪ್ರಾಬ್ಲಮ್ಮು, ನೀವು ಅದನ್ನು ನೋಡ್ಕೋಬೇಕು ಮಕ್ಕಳನ್ನ ಕರ್ಕೊಂಡೋದಾಗ. ಸೊ ಈ ಆಟ ಆಡಬೇಕಾದ್ರೆ ಎಲ್ಲ ಈ ಐಸ್ ಅನ್ನೋದು ಏನಿರುತ್ತಲ್ವ ಸ್ನೋ, ಇದೆಲ್ಲ ಅವ್ನ ಶೂಸ್ ಒಳಗೆ ಹೋಗ್ಬಿಟ್ಟಿತ್ತು. ಅದನ್ನು ನಾವು ನೋಡ್ಕೊಂಡಿರಲಿಲ್ಲ. ಅವನಿಗೆ ಫುಲ್ಲು ಕಾಲು ತಣ್ಣಗೆ ಹೋಗಿತ್ತು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಆ ಒಂದು ಸ್ನೋ ಕರಗ್ದಿರೇ ಇರೋಕ್ಕೆ ಒಂಥರ ತುಂಬ ಕೂಲ್ ಎನ್ವಿರಾನ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೆ ಬ್ಲೋ ಮಾಡ್ತಾ ಇರ್ತಾರೆ, ಅಂದರೆ ಆ ಒಂದು ಕೂಲ್ ಏರ್ನ. ಸೊ ಅದು ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಥಂಡಿ ಅನಿಸುತ್ತೆ, ಆವಾಗ ಹಠ ಮಾಡ್ತಾರೆ. ಸೊ ನೀವೇನಾದ್ರೂ ತುಂಬ ಚಿಕ್ಕ ಮಕ್ಕಳ ಜೊತೆ ನೀವೇನಾರ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 5 ಇಯರ್ಸ್ ಮೇಲೆ ಇರೋ ಮಕ್ಕಳ ಜೊತೆ ಪ್ಲ್ಯಾನ್ ಮಾಡಿ. ಯಾಕಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಈ ಒಂದು ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ವಯಸ್ಸಾಗಿರೋರಿಗೂ ಅಷ್ಟೇ. ಸೊ ಅಲ್ಲಿ ಬಂದವರೆಲ್ಲ ನಾನು ನೋಡ್ದಂಗೆ ಸ್ವಲ್ಪ ತುಂಬ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾಗಿರೋರು ಆಲ್ಮೋಸ್ಟ್ ಒಂದು 1/2 ಅವರ್ಗೆಲ್ಲ ಔಟ್ಸೈಡ್ ಹೋಗ್ತಾಯಿದ್ರು. ಅವ್ರಿಗೆ ಆ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆಗಲಿಲ್ಲ. ಬಟ್ ನನ್ನ ಮಗಳೆಲ್ಲ ಆರಾಮಾಗಿ ಲಾಸ್ಟ್ವರೆಗೂ 1.5 ಅವರ್ ಲಾಸ್ಟ್ವರೆಗೂ ಆಟ ಆಡಿದ್ಲು. ಮತ್ತು ಮಗನ್ನ ಇವಾಗ ಆಚೆ ಎಲ್ಲ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಸೊ ಇವಾಗ ಡಿಸ್ಕೋ ಸ್ಟಾರ್ಟ್ ಮಾಡ್ತಾರೆ, ಅಂದರೆ 1 ಅವರ್ ಆಟ ಆಡೋಕ್ಕೆ ಬಿಡ್ತಾರೆ. ಆಮೇಲೆ ಲಾಸ್ಟ್ ಇನ್ನೊಂದು 1/2 ಅವರ್ ಇರಬೇಕಾದ್ರೆ
ಆವಾಗ ಎಲ್ಲರೂ ಡ್ಯಾನ್ಸ್ ಮಾಡಲಿ ಅಂತ ಮ್ಯೂಸಿಕ್ ಎಲ್ಲ ಆನ್ ಮಾಡಿ ಈ ಥರ ಕಲರ್ಸ್ ಎಲ್ಲ ಲೈಟಿಂಗ್ಸ್ ಕೊಟ್ಟು ಈ ಸ್ನೋ ಸಿಟಿ ಡಿಸ್ಕೋ ಅಂತ ಒಂದು ಲೈಕ್ ಏನಂದ್ರೆ ರೈನ್ ಡಿಸ್ಕೋ ಯಾವ ರೀತಿ ಇರುತ್ತಲ್ಲ ರೆಸಾರ್ಟ್ಸಲ್ಲಿ ಆ ಥರ ಇಲ್ಲಿ ಸ್ನೋ ಡಿಸ್ಕೋ ಅಂತ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನನಗಂತೂ ಲೈಕ್ ಇಲ್ಲಿ ಬಂದು ವರ್ತ್ ಅನಿಸ್ತು. ನನಗೂ ತುಂಬ ದಿನದಿಂದ ಸ್ನೋ ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇಷ್ಟ ಆಯಿತು. ಆಲ್ರೆಡಿ ಒಂದ್ಸಲ ರಾಮೋಜಿ ಫಿಲಿಮ್ ಸಿಟಿ ಹತ್ರ ಒಂದಿದೆ ಹೈದ್ರಾಬಾದಲ್ಲಿ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಗಳೆಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಅಲ್ಲೇ ಸ್ನೋ ಸಿಟಿ ಪಕ್ಕನೇ ಅದು ನಾನು ಹೇಳಿದ್ನಲ್ವ ವೆಜ್ ರೆಸ್ಟೋರೆಂಟ್ ಅದಿರೋದು, ಅದ್ರ ಮೇಲೇ ಒಂದು ಗೇಮ್ಸ್ ಎಲ್ಲ ಆಡೋದಿದೆ. ಇವಾಗ ಅಲ್ಲಿ ಬಂದಿದ್ದೀವಿ. ಮಗನಿಗೆ ಡ್ರೆಸ್ ಎಲ್ಲ ಸ್ವಲ್ಪ ಚೇಂಜ್ ಎಲ್ಲ ಮಾಡಿ ಇವಾಗ ಅವನು ಆರಾಮಾದ. ಸೊ ಆಯಿತು ಅಂದ್ಬಿಟ್ಟು ಅವನಿಗೆ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಇನ್ನು ಸ್ವಲ್ಪ ಈ ಆಟ ಎಲ್ಲ ಇತ್ತು, ಇದನ್ನೆಲ್ಲ ಆಡಿಸ್ತಾ ಇದ್ದೀವಿ. ಸೊ ಬರ್ಡೇಸ್ ಅಂದ್ರೇ ಒಂಥರ ಸ್ಪೆಷಲ್ ಡೇಸು. ಮುಂಚೆ ಎಲ್ಲ ಬರ್ಡೇಸ್ ಅಂದರೆ ನನಗೇನು ಖುಷಿ ಕೊಡುತ್ತೆ ಇಂಥ ಪ್ಲೇಸಸ್ಗೆ ಹೋಗ್ತಾ ಇದ್ದೆ. ಬಟ್ ಇವಾಗ ಆಲ್ಮೋಸ್ಟ್ ನಂದು ಪರ್ಸೆಪ್ಷನ್ ಅವ್ರ ಪ್ರಿಯಾರಿಟಿನೇ ಚೇಂಜ್ ಆಗೋಗಿದೆ. ಸೊ ಇವಾಗ ಮಕ್ಕಳಿಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬರ್ಡೇ ಆದ್ರೂ ನಾನು ಥಿಂಕ್ ಮಾಡಿರೋದು ನನ್ನ ಮಕ್ಳು ಇಲ್ಲಿ ಬಂದರೆ ಎಂಜಾಯ್ ಮಾಡ್ತಾರೆ, ಇಂಥ ಒಂದು ಪ್ಲೇಸ್ಗೆ ಹೋದರೆ ಎಂಜಾಯ್ ಮಾಡ್ಬೋದು ಅಂತ ಇವತ್ತು ಲೈಕ್ ಈ ಒಂದು ಪ್ಲೇಸ್ನ ಆಪ್ಟ್ ಮಾಡಿದೆ. ಹಸ್ಬೆಂಡ್ ಕೇಳಿದರು ಎಲ್ಲಿಗೆ ಹೋಗೋಣ ನಿನ್ನ ಬರ್ಡೇ ದಿನ ನೀನೇ ಸೆಲೆಕ್ಟ್ ಮಾಡು ಅಂತ. ಸೊ ಸಮವ್ ನನಗೆ ಈ ಅಕ್ವೇರಿಯಂ ಪ್ಯಾರಡೈಸ್ ಒಂದು ಮೈಂಡಲ್ಲಿತ್ತು, ಯಾಕಂದರೆ ತುಂಬ ರೀಲ್ಸಲ್ಲಿ ಅದನ್ನೇ ತುಂಬ ಹೈಲೈಟ್ ಮಾಡಿ ತೋರಿಸ್ತಾಯಿದ್ರು. ಸೊ ಅದು ಒಂದು ನೋಡಬೇಕು ಅಂತ ಒಂದು ಆಪ್ಷನ್ ಇತ್ತು. ಮತ್ತು ಈ ಸ್ನೋ ಸಿಟಿನೂ ಸಮ್ಮರ್ ಅಲ್ವಾ, ಸ್ವಲ್ಪ ಕೂಲಾಗಿ ಚೆನ್ನಾಗಿರುತ್ತೆ ಅಂತ ಫೈನಲಿ ನನ್ನ ಬರ್ಡೇ ಅಂತೂ ನಾನು ಅಂದ್ಕೊಂಡಿದ್ದಕ್ಕಿಂತ ಫುಲ್ಲು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯೆನ್ಸು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಒಂದು ಸ್ನೋ ಸಿಟಿ ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಸ್ನೋ ಸಿಟಿಗೆ ಬಂದರೆ ನಿಮ್ಗೆ ಇನ್ನೂ 2 ಆಪ್ಷನ್ಸ್ ಇದೆ. ನೀವು ವಾಟ್ರ್ ವರ್ಲ್ಡ್ ಆ್ಯಂಡ್ ಫನ್ ವರ್ಲ್ಡ್ ಕೂಡ ಒಂದು ಒಳ್ಳೆ ಆಪ್ಷನು. ನಾವು ಆಲ್ರೆಡಿ ವಿಸಿಟ್ ಮಾಡಿರೋದ್ರಿಂದ ಇವತ್ತು ನಾವು ಅದನ್ನು ಸ್ಕಿಪ್ ಮಾಡಿದ್ದೀವಿ. ಬಟ್ ನೀವೇನಾದರೂ ಅದನ್ನು ವಿಸಿಟ್ ಮಾಡಲಿಲ್ಲ ಅಂದರೆ ಈವನ್ ಫನ್ ವರ್ಲ್ಡ್ ಆ್ಯಂಡ್ ವಾಟ್ರ್ ವರ್ಲ್ಡ್ ಆಲ್ಸೋ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಯಾವಾಗಾದರೂ ಹೋದಾಗ ಅದನ್ನು ಸಹ ನಾನು ರಿವ್ಯೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ರಿಟರ್ನ್ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನಮ್ಮ ಕೋಲಾರ್ಗೆ. ಸೊ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗೋದಕ್ಕಿಂತ ಅಮ್ಮ ಅಪ್ಪನ ಮೀಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಲೈಕ್ ಬರ್ಡೇಸ್ ದಿನ ಸ್ವಲ್ಪ ಅಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೂ ನಮಗೊಂಥರ ಖುಷಿ ಅನಿಸುತ್ತಲ್ವ, ಅದಕ್ಕೆ ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಹೊರಡೋ ಅಷ್ಟರಲ್ಲಿ ತಮ್ಮ ಸಹ ಕೇಕ್ ಎಲ್ಲ ತೊಗೊಂಬಂದ. ಅಲ್ಲೇ ಅಪ್ಪ ಅಮ್ಮ ಜೊತೆ ಈ ವರ್ಷದ ಒಂದು ಬರ್ಡೇನ ಕೇಕ್ ಕಟ್ಟಿಂಗ್ ಅಲ್ಲೇ ಆಯಿತು. ಸೊ ಈ ಥರ ಕಂಪ್ಲೀಟಾಗಿ ಹೋಲ್ ಡೇ ಒಂಥರ ನನಗೆ ಹೆಂಗೆ ಇಷ್ಟನೋ ಅದೇ ಥರ ಅದಕ್ಕಿಂತ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರ ಜೊತೆನೂ ಸೇರಿ ನನ್ನ ಒಂದು ಬರ್ಡೇ ಆಚರಣೆ ಮಾಡಿದ್ದು ನನಗೆ ತುಂಬಾ ಖುಷಿ ಅನ್ನಿಸ್ತು. ಮತ್ತು ಈ ಒಂದು ಬರ್ಡೇಲಿ ಇನ್ನೊಂದು ಖುಷಿ ಏನು ಅಂದರೆ ನನಗೆ ಹಸ್ಬೆಂಡ್ ಕಡೆಯಿಂದ ಒಂದು ಒಳ್ಳೆಯ ದುಬಾರಿ ಗಿಫ್ಟೇ ಸಿಕ್ತು ಅಂತ ಹೇಳ್ಬೋದು. ಸೊ ಏನಂತ ಕೇಳ್ತೀರಾ, ನನಗೆ ಐಫೋನ್ 16 ಕೊಡಿಸಿದ್ದಾರೆ ಈ ಒಂದು ಬರ್ಡೇಗೆ ಅಂತ. ಸೊ ಇದು ಆ್ಯಕ್ಚುಲಿ ಪ್ಲ್ಯಾನ್ಡ್ ಆಗಿ ಏನು ತೊಗೊಂಡಿದ್ದಂಥ ಒಂದು ಗಿಫ್ಟ್ ಅಲ್ಲ. ಹಿಂಗೆ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಒಂದು ಫಾಸಿಲ್ ವಾಚ್ ನನ್ನ ಕೈಯಲ್ಲಿರೋದು ಹಾಳಾಗಿತ್ತು, ಅದನ್ನು ಫಸ್ಟು ಬಿಚ್ಚಿಡು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಹಂಗೆ ಹೇಳೋದಕ್ಕೆ ಬದಲು ಹಾಳಾಗಿದೆ ಅಂತ ಗೊತ್ತಿದೆ ಅಲ್ವಾ, ಒಂದು ಹೊಸ ನನಗೆ ವಾಚ್ ಕೊಡಿಸ್ಬೋದಲ್ಲ ಅಂತ ಹಿಂಗೆ ತಮಾಷೆ ಕೇಳಿದೆ. ಆಯಿತು ಕೊಡಿಸ್ತೀನಿ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಲಿಂಕ್ ಕಳಿಸು ಆರ್ಡ್ರ್ ಮಾಡ್ತೀನಿ ಅಂದರು. ಸೊ ಅವ್ರೇನು ಅಂದ್ಕೊಂಡಿದ್ದಾರೆ, ನಾನು ಯಾವುದಾದ್ರೂ ಸಿಂಪಲ್ ಆಗಿರೋ ವಾಚ್ ಕೇಳ್ತೀನಿ ಅಂದ್ಕೊಂಡಿದ್ರು. ಬಟ್ ನಾನು 40,000 ಅರ್ಮಾನಿ ವಾಚ್ ಸೆಲೆಕ್ಟ್ ಮಾಡಿದ್ದೆ. ಸೊ ಅದನ್ನು ನೋಡಿ ಅವ್ರಿಗೆ ಶಾಕ್ ಆಗೋಗಿದೆ, ವಾಚ್ಗೆಲ್ಲ 40,000 ಕೊಡಬೇಕಾ ಅಂತ. ಸೊ ಅದಕ್ಕೆ ಅವರು ಈ ಒಂದು ಮೊಬೈಲ್ ಆಪ್ಷನ್ ಹೇಳಿದ್ರು, ನೋಡು ವಾಚ್ ಯಾವಾಗೋ ಒಂದು ಸಲ ಯೂಸ್ ಮಾಡ್ತೀಯಾ, ಇದಂದರೆ ಡೈಲಿ ಯೂಸ್ ಮಾಡ್ತೀಯಾ, ವ್ಲಾಗ್ಸ್ಗೆಲ್ಲ ಯೂಸ್ ಆಗುತ್ತೆ. ಐಫೋನ್ 16 ಲೇಟೆಸ್ಟ್ ಮಾಡಲ್ಲು, ಇನ್ನೊಂದು 40,000 ಹಾಕಿದ್ರೆ ಮೊಬೈಲೇ ಬಂದುಬಿಡುತ್ತೆ ಅಂತಂದರು. ಸೊ ನನಗೂ 40,000 ಕೇಳಿದ್ರೆ 80,000 ಕೊಡ್ಸೋವಾಗ ಯಾಕೆ ಬೇಡ ಅನ್ಲಿ ರೀ. ಸೊ ಆಯಿತು ಅಂದ್ಬಿಟ್ಟು ನಾನು ಫಸ್ಟು ಒಪ್ಕೊಂಬಿಟ್ಟೆ, ಓಕೆ ಅದೇ ಕೊಡಿಸು ಅಂತ. ಸೊ ನನ್ನ ಫೇವ್ರೇಟ್ ಕಲರ್ ವೈಟು, ಅದಕ್ಕೆ ನನ್ನ ಫೇವ್ರೇಟ್ ಕಲರ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಯೂಸ್ ಆಗ್ತಾಯಿದೆ, ಯಾಕಂದರೆ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ನಡುವೆ ಬರ್ತಾ ಇರೋವಂಥ ಎಲ್ಲ ವ್ಲಾಗ್ಸು ಈ ಒಂದು ಮೊಬೈಲಲ್ಲಿ ಶೂಟ್ ಮಾಡಿರೋವಂಥದ್ದೇ. ಸೊ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ನಿನ್ನ ಗೋಲ್ಡ್ ಇಷ್ಟ ಅಲ್ವಾ, ಗೋಲ್ಡ್ ಕೊಡಿಸ್ಲಿಲ್ಲ ಅಂದ್ರೂ ಅಟ್ಲೀಸ್ಟು ಮೊಬೈಲ್ಗೆ ಹಾಕೋ ಕೇಸ್ ಆದರೂ ಗೋಲ್ಡಲ್ಲಿ ಕೊಡಿಸ್ತೀನಿ ಬಾ ಅಂತ ಈ ಒಂದು ಫೋನ್ದು ಏನಿರುತ್ತಲ್ವ ಕವರು, ಅದನ್ನು ಗೋಲ್ಡ್ ಕೇಸ್ ಕೊಡಿಸಿದ್ದಾರೆ. ಆ್ಯಕ್ಚುಲಿ ತುಂಬಾ ನಂಗೆ ಇಷ್ಟ ಆಯ್ತು ಈ ಕಲರು, ಮತ್ತು ವೈಟ್ಗೆ ಅದು ಪರ್ಫೆಕ್ಟಾಗಿ ಸೂಟ್ ಆಗ್ತದೆ. ಮುಂಚೆ ಇದ್ದಿದ್ದು ನನ್ನ ಮೊಬೈಲ್ಗೆ ನಾನು ಗ್ರೀನ್ ಇದ್ದಿದ್ದು ನನ್ನ ಹತ್ರ, ಪಿಸ್ತಾ ಗ್ರೀನು ಮೊಬೈಲ್ ಐಫೋನಲ್ಲಿ. ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ಹಾಕಿದ್ದೆ. ಬಟ್ ಇವಾಗ ಈ ವೈಟ್ಗೆ ಇದು ಗೋಲ್ಡ್ ಅಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು.
ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಬರ್ಡೇ ಗಿಫ್ಟ್ನ ನೋಡಿ. ಅಂದರೆ ಲೈಕ್ ಬರ್ಡೇ ದಿನವೇ ಅಲ್ಲ, ಬರ್ಡೇಗೆ ಮುಂಚೆನೇ ಇದು ಆಲ್ರೆಡಿ ಡೆಲಿವರಿ ಬಂದುಬಿಟ್ಟಿತ್ತು. ಸೊ ಆಲ್ರೆಡಿ ನನ್ನ ಬರ್ಡೇಗೆ ತೆಗ್ದಿರೋ ವಿಡಿಯೋಸ್ ಎಲ್ಲ ಈ ಒಂದು ಫೋನಲ್ಲೇ ನಾನು ಕ್ಯಾಪ್ಚರ್ ಮಾಡಿರೋದು. ಬಟ್ ಸ್ಟಿಲ್ ಬರ್ಡೇಗೆ ಅಂತ ಕೊಡಿಸಿದಂಥ ಗಿಫ್ಟ್ ಆಗಿರೋದ್ರಿಂದ ಇವತ್ತು ನಾನು ಇದನ್ನು ತೋರಿಸ್ತಾ ಇದ್ದೀನಿ, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಗಿದೆ ನನ್ನ ಒಂದು ಗಿಫ್ಟು, ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಹುಟ್ಟುಹಬ್ಬದ ಸಂಭ್ರಮ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.